ಶಿವೆ ಶೃಂಗಾರಾರ್ತ್ರ ತದಿತರಜನೆ ಕುತ್ಸನಪರಾ ಸರೋಷಾ ಗಂಗಾಯಾಂ ಗಿರಿಶಚರಿತೆ ವಿಸ್ಮಯವತಿ ಹರಾಹಿಭ್ಯೋ ಭೀತಾ ಸರಸಿರುಹ ಸೌಭಾಗ್ಯಜಯಿನಿ ಸಖೀಷು ಸ್ಮೇರಾತೆ ಮಯಿ ಜನನಿ ದೃಷ್ಟಿ ಸಕರುಣಾ. ದೇವಿ, ನಿನ್ನ ದೃಷ್ಟಿಯು ಶಿವನಲ್ಲಿ ಶೃಂಗಾರವನ್ನು, ಭಗವದ್ ಧರ್ಮ ವಿದೂರರಲ್ಲಿ ಭೀಭತ್ಸವನ್ನು, ಸವತಿ ಗಂಗೆಯಲ್ಲಿ ರೌದ್ರರಸವನ್ನು, ಶಿವನ ಚರಿತೆಗಳಲ್ಲಿ ಅದ್ಭುತ ರಸವನ್ನು, ಸರ್ಪಾಭರಣಗಳಲ್ಲಿ ಭಯಾನಕ ರಸವನ್ನು, ಕಮಲಗಳ ಸೌಂದರ್ಯವನ್ನು ಗೆಲ್ಲುವಲ್ಲಿ ವೀರರಸವನ್ನು, ಸಖಿಯರಲ್ಲಿ ಹಾಸ್ಯರಸವನ್ನು ಬೀರುತ್ತಿದೆ. ನನ್ನಲ್ಲಿ ಕರುಣಾಪೂರ್ಣವಾದ ದೃಷ್ಟಿಯನ್ನು ಬೀರುತ್ತಿರುವ ನಿನಗೆ ನಮ್ಮ ವಂದನೆಗಳನ್ನು ಅರ್ಪಿಸುತ್ತೇನೆ. ಗತೆ ಕರ್ಣಾಭ್ಯರ್ಣಂ ಗರುತ ಇವ ಪಕ್ಷ್ಪಾಣಿ ದಧತಿ ಪುರಾಭೇತುಶ್ಚಿತ್ತ ಪ್ರಶಮರ ಸವಿತ್ರಾವಣ ಫಲೇ ಇಮೇ ನೇತ್ರೇ ಗೋತ್ರಾಧರಪತಿ ಕುಲೋತ್ತಂ ಸಕಲಿಕೆ ತವಾಕರ್ಣಾಕೃಷ್ಟ ಸ್ಮರ ಶರವಿಲಾಸಂ ಕಲಯತಃ. ಹೇಮವಂತನ ಕುಲಕ್ಕೆ ಶಿರೋಭೂಷಣವಾದ ಮೊಗ್ಗಿನಂತಿರುವ ಓ ದೇವಿ, ನಿನ್ನ ಈ ಎರಡು ಕಣ್ಣುಗಳು ಬಾಣದ ಹಿಂಬದಿಯ ಗರಿಗಳಂತಿರುವ ರೆಪ್ಪೆಗಳಿಂದ ಕೂಡಿ ಕಿವಿಯವರೆಗೂ ಹರಡಿಕೊಂಡಿವೆ. ಇದನ್ನು ನೋಡಿದರೆ ತ್ರಿಪುರಾರಿಯಾದ ಶಿವನ ಮನಃಶಾಂತಿಯನ್ನು ಕದಡಿ ತಪೋಭಂಗ ಮಾಡಲಿ. ಕವಿಯವರೆಗೂ ಎಳೆದು ಸಜ್ಜುಗೊಳಿಸಿದ ಕಾಮ ಬಾಣಗಳ ಸೊಬಗನ್ನೇ ತರುತ್ತವೆ. ನಮ್ಮ ನೇತ್ರ ಶ್ರೋತ್ರಗಳ ರೋಗ ನಿವಾರಣೆಯನ್ನು ಮಾಡುವ ನಿನ್ನ ಕಣ್ಣುಗಳಿಗೆ ನೀರಾಜನವನ್ನೀಯುತ್ತೇವೆ. ವಿಭಕ್ತತ್ರೈವರ್ಣ್ಯಂ ವ್ಯತಿಕರಿತಲೀಲಾಂಜನತಯಾ ವಿಭಾತಿ ತ್ವನ್ನೇತ್ರತ್ರಿತಯಮಿದಮೀಶಾನದಯಿತೆ ಪುನಃ ಸ್ರಷ್ಟುಂ ದೇವಾನ್ ದ್ರುಹಿಣ ಹರಿರುದ್ರಾನುಪರತಾನ್ ರಜಃ ಸತ್ವಂ ಬಿಭ್ರತ ತಮ ಇತಿ ಗುಣಾನಾಂ ತ್ರಯಮಿವ. ಹೇ ಶಿವನ ಅರಸಿ, ವಿಲಾಸಕ್ಕಾಗಿ ನೀನು 3 ಕಣ್ಣುಗಳಿಗೂ ಕಾಡಿಗೆಯನ್ನು ಹಚ್ಚಿರುವೆ. ಬಿಳಿ, ಕೆಂಪು, ಕಪ್ಪು ಬಣ್ಣಗಳನ್ನು ಹೊಂದಿದ ಆ ಕಣ್ಣುಗಳನ್ನು ನೋಡಿದರೆ ಮಹಾಪ್ರಳಯದಲ್ಲಿ ನಿನ್ನಲ್ಲಿ ಲೀನರಾದ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಪುನಃ ಸೃಷ್ಟಿಸಲು ಬೇಕಾದ ಸತ್ವ, ರಜಸ್ತಮೋ ಗುಣಗಳನ್ನು ಧರಿಸಿರುವೆಯೋ ಎಂಬಂತೆ ತೋರುತ್ತಿದೆ. ಎಂಥ ನಿನಗೆ ನಿತ್ಯವೂ ಮನಸಾರೆ ನೀರಾಜನವು ನಡೆಯಲಿ. ಪವಿತ್ರೀಕರ್ತುಂ ನಃ ಪಶುಪತಿ ಪರಾಧೀನ ಹೃದಯೇ ದಯಾಮಿತ್ರೇ ನೇತ್ರೇಹ ಅರುಣಧವಲ ಶ್ಯಾಮ ರುಚಿಭಿ ನಧಶೋಣೋ ಗಂಗಾ ತಪನತನಯೇತಿ ಧ್ರುವಮಮುಂ ತ್ರಯಾಣಾಂ ತೀರ್ಥಾನಾಂ ಉಪನಯಸಿ ಸಂಭೇದಮನಘಂ. ಈಶ್ವರನಲ್ಲಿಯೇ ಮನಸ್ಸಿಟ್ಟ ಓ ತಾಯಿ, ನೀನು ದಯಾರ್ದ್ರಳು. ಕೆಂಪು, ಬಿಳಿ, ಕಪ್ಪು ಬಣ್ಣಗಳಿಂದ ಕೂಡಿದ ನಿನ್ನ ಕಣ್ಣುಗಳಿಂದ ಶೋಣ, ಗಂಗಾ, ಕಾಲಿಂದಿ ಎಂಬ 3 ನದಿಗಳ ಸಂಗಮವೇ ಆಗಿ ನಮ್ಮನ್ನು ಪವಿತ್ರರನ್ನಾಗಿಸುತ್ತಿರುವೆ. ನಿನಗೆ ನಮ್ಮ ನಮಸ್ಕಾರಗಳು. ನಿಮೇಷೋನ್ಮೇಷಾಭ್ಯಾಂ ಪ್ರಲಯಮುದಯಂ ಯಾತಿ ಜಗತಿ ತವೇತ್ಯಾಹುಃ ಸಂತೋ ಧರಣಿಧರ ರಾಜನ್ಯತನಯೇ ತ್ವದುನ್ಮೇಷಾಜ್ಜಾತಂ ಜಗದಿದಮಶೇಷಂ ಪ್ರಲಯತಃ ಪರಿತ್ರಾತುಂ ಶಂಕೆ ಪರಿಹೃತ ನಿಮೇಷಾಸ್ತವ ದೃಶಃ. ಓ ಪಾರ್ವತಿ, ನಿನ್ನ ಕಣ್ಣುಗಳ ರೆಪ್ಪೆ ಮುಚ್ಚಿದರೆ ಜಗತ್ಪ್ರಳಯವಾಗುವುದು, ರೆಪ್ಪೆ ತೆರೆದರೆ ಪುನಃ ಸೃಷ್ಟಿಯಾಗುವುದು ಹೀಗೆಂದು ಸತ್ಪುರುಷರು ಹೇಳುತ್ತಾರೆ. ಆದ್ದರಿಂದ ಒಂದಾನೊಂದು ಕಾಲದಲ್ಲಿ ನೀನು ಸೃಷ್ಟಿಸಿದ ಈ ಜಗತ್ತಿಗೆ ಪ್ರಳಯ ಬಾರದಂತೆ ಕಾಪಾಡಲು ನೀನು ಕಣ್ಣನ್ನು ಮುಚ್ಚದೆ ತೆರೆದೇ ಇರುವೆ ಎಂದು ಭಾವಿಸುತ್ತೇವೆ. ಪ್ರಸನ್ನ ನೇತ್ರಳೆ, ನಿನಗೆ ವಂದನೆಗಳು. ತವಾಪರ್ಣೆ ಕರ್ಣೆ ಜಪನಯನ ಪೈಶೂನ್ಯಚಕಿತ ನಿಲೀಯಂತೆ ತೋಯೇ ನಿಯತಮನಿಮೇಷಾಃ ಶಫರಿಕಾಃ ಇಯಂ ಚ ಶ್ರೀರ್ಬದ್ಧಚ್ಛದಪುಟಕವಾಟಂ ಕುವಲಯಂ ಜಹಾತಿ ಪ್ರತ್ಯುಷೇ ನಿಶಿಚ ವಿಘಟಯ್ಯ ಪ್ರವಿಶತಿ. ಹೇ ಅಪರ್ಣ,
ಕಿವಿಯವರೆಗೆ ಹಬ್ಬಿದ ನಿನ್ನ ಕಣ್ಣುಗಳನ್ನು ಕಂಡು ಇವು ತಮ್ಮ ಬಗ್ಗೆ ಚಾಡಿ ಹೇಳುತ್ತವೆ ಎಂದು ಹೆದರಿದ ಹೆಣ್ಣು ಮೀನುಗಳು ರೆಪ್ಪೆ ಮುಚ್ಚದೆ ನೀರಿನಲ್ಲಿಯೇ ಅಡಗಿಕೊಂಡಿವೆ. ನಿನ್ನ ಕಣ್ಣುಗಳ ಕಾಂತಿಯು ಬೆಳಗಾದೊಡನೆ ದಳಗಳೆಂಬ ಬಾಗಿಲನ್ನು ಮುಚ್ಚುವ ಕನ್ನೈದಿಲೆಗಳನ್ನು ತ್ಯಜಿಸಿ ರಾತ್ರಿ ಕಾಲದಲ್ಲಿ ಮಾತ್ರ ಅವುಗಳನ್ನು ತೆರೆದು ಒಳ ಪ್ರವೇಶಿಸುತ್ತವೆ. ಕುವಲಯ ನೇತ್ರೆ, ನಿನಗೆ ನಮಸ್ಕಾರಗಳು. ದೃಶಾಧ್ರಾಗೀಯಸ್ಯ ದರದಲಿತ ನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೇ ಅನೇನಾಯಂ ಧನ್ಯೋ ಭವತಿ ನ ಚ ತೇ ಹಾನಿರಿಯತ ವನೇ ವಾ ಹರ್ಮ್ಯೇವ ಸಮಕರ ನಿಪಾತೋ ಹಿಮಕರಃ. ಹೇ ಸರ್ವಮಂಗಳೇ, ಅರೆಬೆರಿದ ಕನ್ನೈದಿಲೆಗಳಂತೆ ಕಾಂತಿಪೂರ್ಣವಾದ ನಿನ್ನ ನೀಳ ನೋಟದಿಂದ ದೂರದಲ್ಲಿರುವ ಈ ಭಕ್ತರನ್ನು ನೋಡು. ಇದರಿಂದ ನಾವು ಧನ್ಯರಾಗುತ್ತೇವೆ. ನಿನಗೆ ಯಾವ ಹಾನಿಯೂ ಇಲ್ಲ, ಏಕೆಂದರೆ ಚಂದ್ರನು ಮನೆಯ ಮೇಲೂ ಕಾಡಿನ ಮೇಲೂ ಸಮನಾಗಿಯೇ ಕಿರಣಗಳನ್ನು ಬೀರುವನಲ್ಲ. ಇಂತಹ ನಿನ್ನ ಕೃಪಾಕಟಾಕ್ಷಕ್ಕಾಗಿ ನಿನಗಿದು ನೀರಾಜನ. ಅರಾಲಂ ತೇ ಪಾಲಿ ಯುಗಲ ಮಗರಾಜನ್ಯತನಯೇ ನ ಕೇಶಾಮಧತ್ತೆ ಕುಸುಮ ಶರಕೋದಂಡ ಕುತುಕಂ ತಿರಶ್ಚೀನೋ ಯತ್ರ ಶ್ರವಣಪಥಮುಲ್ಲಂಘ್ಯ ವಿಲಸನ್ ಅಪಾಂಗವ್ಯಾಸಂಗೋ ದಿಶತಿ ಶರಸಂಧಾನ ಧಿಷಣಾಂ. ದೇವಿ, ಬಾಗಿರುವ ನಿನ್ನ ಕರ್ಣಾಭರಣಗಳು ಕಾಮನ ಬಿಲ್ಲಿನ ನೆನಪನ್ನು ತರುತ್ತವೆ, ಏಕೆಂದರೆ ಅಲ್ಲಿ ಅಡ್ಡಲಾಗಿ ಹೋಗಿರುವ ಕಡೆಗಣ್ಣಿನ ನೋಟದ ಕಾಂತಿಯು ಕಿವಿಯ ಹಾದಿಯನ್ನೂ ದಾಟಿ ಮುಂದುವರಿಯುವ ಬಾಣದ ನೆನಪನ್ನೇ ತರುತ್ತಿದೆ. ಹೇ ಅಗರಾಜತನೆಯೇ, ನಿನಗೆ ನಮ್ಮ ನಮನಗಳು. ಸ್ಫುರದ್ಗಂಡ ಭೋಗ ಪ್ರತಿಫಲಿತ ತಾಟಂಕಯುಗಲಂ ಚತುಶ್ಚಕ್ರಂ ಮನ್ಯೇ ತವ ಮುಖಮಿದಂ ಮನ್ಮಥರಥಂ ಯಮಾರುಹ್ಯ ದೃಹ್ಯತ್ಯವನಿರಥಮರ್ಕೇಂದು ಚರಣಂ ಮಹಾವೀರೋ ಮಾರಃ ಪ್ರಮಥಪತಯೇ ಸಜ್ಜಿತವತೆ. ದೇವಿ, ನಿನ್ನ ಕಿವಿಯ ಓಲೆಗಳು 2 ಕೆನ್ನೆಗಳ ಮೇಲೂ ಪ್ರತಿಬಿಂಬಿಸುತ್ತಿವೆ. ಇದರಿಂದ ನಿನ್ನ ಮುಖವು 4 ಚಕ್ರಗಳುಳ್ಳ ಮನ್ಮಥನ ರಥವನ್ನೇ ಪ್ರತಿಬಿಂಬಿಸುತ್ತಿದೆ. ಪ್ರಾಯಶಃ ಈ ರಥವನ್ನೇರಿ ಕಾಮದೇವನು ಸೂರ್ಯಚಂದ್ರರೇ ಚಕ್ರವಾಗಿ ಉಳ್ಳ ಭೂಮಿಯನ್ನೇ ರಥವನ್ನಾಗಿ ಮಾಡಿಕೊಂಡು ಹೊರಟ ತ್ರಿಪುರಾರಿಗೂ ನೋವನ್ನುಂಟು ಮಾಡಿಯಾನು. ಕನ್ನಡಿ ಕೆನ್ನೆಯ ದೇವಿ, ನಿನಗೆ ವಂದನೆಗಳು. ಸರಸ್ವತ್ಯಾ ಸೂಕ್ತಿ ಅಮೃತಲಹರಿ ಕೌಶಲಹರಿ ಪಿಬಂತ್ಯಾಹ ಶರ್ವಾಣಿ ಶ್ರವಣಚುಲುಕಾಭ್ಯಾಮವಿರಲಂ ಚಮತ್ಕಾರಶ್ಲಾಘಾಚಲಿತಶಿರಸಃ ಕುಂಡಲಗಣೋ ಝಣತ್ಕಾರೈಸ್ತಾರೈಃ ಪ್ರತಿವಚನಮಾಚಷ್ಟ ಇವತೆ. ಶರ್ವಾಣಿ, ಅಮೃತರಸದ ಮಾಧುರ್ಯವನ್ನು ಮೀರಿಸುವ ನಿನ್ನ ಮಧುರಾಲಾಪವನ್ನು ಸರಸ್ವತಿಯು ಸದಾ ತನ್ನ ಕಿವಿಗಳೆಂಬ ಅಂಜಲಿಯಿಂದ ಸವಿಯುತ್ತಿದ್ದಾಳೆ. ಅದರ ಚಮತ್ಕಾರಕ್ಕೆ ಆಕೆ ತಲೆದೂಗುತ್ತಿರಲು ಆಕೆಯ ಕರ್ಣಾಭರಣಗಳ ಝಣತ್ಕಾರವು ನಿನ್ನ ಮಾತಿಗೆ ಮೆಚ್ಚುಗೆಯನ್ನು ಸೂಚಿಸುತ್ತಿರುವಂತಿದೆ. ಮಧುರಾಲಾಪ ಕುಶಲೇ, ನಮ್ಮ ಸ್ತುತಿಗಳನ್ನು ಸ್ವೀಕರಿಸು.